ಹೀಗೆ ಚಾಲಕನ ನಿಯಂತ್ರಣ ತಪ್ಪಿ ಪೊದೆಗಳ ಮಧ್ಯೆ ಇರುವ ಲಾರಿ ಒಂದೆಡೆಯಾದರೆ ಮತ್ತೊಂದೆಡೆ ಸುಮಾರು 15 ಅಡಿ ಅಗಲದ ಗುಂಡಿ ಹಾಗೂ ಚರಂಡಿ ಇದ್ದು ಇವುಗಳನ್ನು ದಾಟಿ ಅಲ್ಲಿಗೆ ಹೇಗೆ ಹೋಯಿತು ಎಂಬ ಕುತೂಹಲದಿಂದ ನೋಡುತ್ತಿರೋ ಜನರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 69ರ ಕಣಿವೆಯಲ್ಲಿ. ಹೌದಾ, ಅಂದಹಾಗೆ ತಮಿಳುನಾಡು ನಂಬರ್ ಪ್ಲೇಟಿನ ಲಾರಿಯೊಂದು ಸಿಮೆಂಟ್ ಮಿಕ್ಸಿಂಗ್ ಪೌಡರ್ ತುಂಬಿಕೊಂಡು ತೊಂಡೆಬಾವಿ ಬಳಿ ಇರುವ ಎಸಿಸಿ ಸಿಮೆಂಟ್ ಫ್ಯಾಕ್ಟರಿಗೆ ಹೋಗ್ತಿದ್ದಾಗ ಅಪಘಾತ ಸಂಭವಿಸಿದೆ. ಇನ್ನು ಅತಿ ವೇಗವಾಗಿ ಚಿಕ್ಕಬಳ್ಳಾಪುರದ ಕಡೆಯಿಂದ ಬರ್ತಿದ್ದ ಲಾರಿಯನ್ನ ಕಂಡ ಯುವಕ ಕಾರನ್ನ ತನ್ನ ಎಡಭಾಗದಲ್ಲಿ ನಿಲ್ಲಿಸಿದ್ದಾನೆ. ಲಾರಿಯು ಅತಿ ವೇಗವಾಗಿ ಬಂದು ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಬಲಬದಿಯಲ್ಲಿದ್ದ ಕಾರಿಗೆ ಡಿಕ್ಕಿ ಹೊಡೆದು ನಂತರ ಎಡಭಾಗದಲ್ಲಿದ್ದ ದಿಂಡಿಗೆ ಡಿಕ್ಕಿ ಹೊಡೆದು ಸಿನಿಮೀಯ ಶೈಲಿಯಲ್ಲಿ ಸುಮಾರು 15 ಅಡಿಗಳಷ್ಟು ಹಳ್ಳವನ್ನ ಹಾರಿ ಪೊದೆಗಳ ಮಧ್ಯೆ ಸಿಲುಕಿಕೊಂಡಿದೆ. ಇನ್ನು ಕಾರಿನ ಮಾಲೀಕ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಮನೋಜ್ ಎಂಬುವರು ಮದುವೆಯಾಗಿ ಈಗ ತಾನೇ 15 ದಿನವಾಗಿತ್ತಂತೆ. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆಯಾಗದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸರ್, ನಮ್ಮ ಹೆಸರು ಮನೋಜ್ ಅಂತ. ನಾವಿಲ್ಲೇ ಮಂಚನಹಳ್ಳಿ ಹೋಗಿದ್ವಿ. ಮಂಚನಹಳ್ಳಿ ಕಡೆಯಿಂದ ಬರ್ತಾ ಇದ್ವಿ. ಸೊ ಆಪೋಸಿಟಲ್ಲಿ ಚಿಕ್ಕಬಳ್ಳಾಪುರ ಸೈಡಿಂದ ಲಾರಿಯವರು ಬಂದರು. ಅದು ಅವ್ರಿಗೇನು ಕಂಟ್ರೋಲ್ ಸಿಗ್ತೋ ಇಲ್ಲ ಗೊತ್ತಿಲ್ಲ. ಆ ಕರ್ವ್ ಫುಲ್ ಡೆಡ್ ಆ್ಯಂಡ್ ಕರ್ವ್ ಇದೆ ಅದು. ಆ ಕರ್ವಲ್ಲಿ ನಾವು ಈ ಕಡೆಯಿಂದ ಬಂದಿದ್ದ ತಕ್ಷಣ ಆಪೋಸಿಟ್ ಅವ್ರು ಬಂದುಬಿಟ್ರು. ನನಗೇನು ಮಾಡೋಕ್ಕೆ ನಾನು ಸಡನ್ನಾಗಿ ಬ್ರೇಕ್ ಹೊಡೆದು ನಾನು ಸುಮ್ಮನೆ ನಿಲ್ಲಿಸ್ಕೊಂಡೆ ಸೈಡ್ಗೆ ಹೇಳ್ಕೊಂಡು. ಅವರು ನಮ್ಮ ತಪ್ಪಿಸೋಕೆ ಹೋಗಿ ಅವರೂ ಡ್ರೈವರು ಆ ಕಡೆ ಸೀದಾ ಆ ಕಡೆ ಹೊಟ್ಟೋಗ್ಬಿಟ್ರು ಸ್ಟ್ರೈಟು. ಸೊ ಅವ್ರಿಗೂ ಏನಾಗಿಲ್ಲ, ನಮಗೂ ಏನಾಗಿಲ್ಲ. ಕಾರ್ ಸ್ವಲ್ಪ ತುಂಬ ಡ್ಯಾಮೇಜ್ ಆಗಿದೆ. ಸರ್, ಲಾರಿ ಹೋಗಿದ್ದು ನೋಡಿದ್ರೆ ತುಂಬ ಭಯಂಕರ. ಅದನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಲಾರಿ ತುಂಬ ಭಯಂಕರ. ನೀವು ನೋಡಿದ್ರೆ ಅಲ್ಲಿ ಗುಣಿ ತಪ್ಪಿಸಿ ಮುಂದೆ ಹೋಗಿದೆ ಲಾರಿ. ಸೊ ಅಷ್ಟು ಸ್ಪೀಡಾಗಿ ಬಂದಿದ್ದಾರೆ ಆಪೋಸಿಟಲ್ಲಿ ಆ ಕಡೆಯಿಂದ. ಅವ್ರು ಹೇಳ್ತಾರೆ ಟಚ್ ಮಾಡಿದಾಗ ನನಗೂ ಸ್ವಲ್ಪ ಭಯ ಆಯಿತು. ಬಟ್ ದೇವರೇ ಉಳಿಸ್ಕೊಂಡ್ರು ಅಷ್ಟೇ. ಹೌದು ಸರ್, ಆ ಗುಣಿ ತಪ್ಪಿಸಿ ಹೋಗಿದೆ ಅಂದರೆ ನಾವು ಅರ್ಥ ಮಾಡ್ಕೊಂಡು ಆ ಲಾರಿ ಎಷ್ಟು ಸ್ಪೀಡಾಗಿ ಬಂದಿದ್ದಾನೆ ಅಂತ. ಆ ಗುಣಿ ತಪ್ಪಿಸಿ ಮುಂದೆ ಹೋಗಿದ್ದಾನೆ ಅವನು. ಎಲ್ಲರೂ ಹಾಗೆ ಹೇಳ್ತಾರೆ, ಆರ್ಕೊಂಡು ಹೋದಂಗಿದೆ ಲಾರಿ. ಯಾರಾದರೂ ಹೋಗಿ ಅಲ್ಲಿ ಪಾರ್ಕ್ ಮಾಡ್ದಂಗಿದೆ. ಅದು ಅಷ್ಟು ಸ್ಪೀಡಾಗಿ ಬಂದೆ ಲಾರಿ. ಅದೇ ಆಗೋದೇ ಇಲ್ಲ ಅಂತ. ಒಬ್ಬ ಮನುಷ್ಯನೇ ದಾಟಬೇಕಂದ್ರೆ ಎಗಿರ್ಬೇಕಂತ ಲಾರಿನೇ ಹೋಗಿದೆ ಅಂದರೆ ಅರ್ಥ ಮಾಡ್ಕೊಂಡು ಎಷ್ಟು ಸ್ಪೀಡಾಗಿ ಬಂದೆ ನಾವು. ಸರ್, ಅದು ಇದರಲ್ಲಿ ಹೋಗಿ ಆ ಕಡೆ ಬಿದ್ದಿದೆ ಅದು. ಸರ್, ಬೆಟ್ಟದಲ್ಲಿದೆ ಸರ್. ಆಗಿದ್ದು 2 hours ಆಯಿತು. ಒಂದು 12 ಗಂಟೆ ಆ ಟೈಮಲ್ಲಿ ಆಗಿದ್ದು. ನವೀನ್ ಕುಮಾರ್. ಏನಾಯಿತು? ಇದು வண்டி டவுன்லேருந்து வரும்போது பிரேக் ஃபெயிலியர் ஆகி கிளச் பிளேட் உடஞ்சிட்டு நேராக ಕಂಟ್ರೋಲ್ இல்லாமல் வந்து போயிடுச்சு. ಏನು ಕೊಡಿದ್ರಿ ಡೈರೆಕ್ಟ್? என்னன்னா ಫಸ್ಟ್ ಏನು ಕೊಡಿದ್ರಿ? ஃபஸ்ட்டு அந்த கட்டிங்கில் வந்து வரும்போது காரு அடிபட்டுச்சு. காரு சைடு டோரு. அதுக்கப்புறம் நேராக அங்கே செவரு வச்சு நேராக போயிடுச்சு. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.